ನಮಸ್ಕಾರ ಸ್ನೇಹಿತರೆ, ನಮ್ಮ ಮಧುರ ಸುಧೆ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ನಿಮಗಾಗಿ ಕೃಷ್ಣ ಸಂದೇಶವನ್ನು ಒತ್ತು ತರುತ್ತಿದ್ದೇವೆ. ಇಂದಿನ ಕೃಷ್ಣ ಸಂದೇಶವನ್ನು ನೋಡುವ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಇಂದಿನ ಕೃಷ್ಣ ಸಂದೇಶವನ್ನು ನೋಡೋಣ. ಸ್ವಲ್ಪ ಯೋಚಿಸಿ ನೋಡಿ, ಎಲ್ಲರೂ ನಮ್ಮವರೇ. ಅದೇ ಸ್ವಲ್ಪ ಚಿಂತಿಸಿ ನೋಡಿ, ಯಾರೂ ನಮ್ಮವರಲ್ಲ. ಈ ಜಗತ್ತಿನಲ್ಲಿ ನಮ್ಮವರು ಅಂದು ಯಾರೂ ಇಲ್ಲ. ಕೈಯಿಂದ ಎಸೆದ ಕಲ್ಲು 100 ಅಡಿ ದೂರ ಹೋಗಿ ಬೀಳುತ್ತದೆ. ಬಂದೂಕಿನಿಂದ ಹೊರಟ ಗುಂಡು 1000 ಅಡಿ ದೂರ ಹೋಗಿ ಬೀಳುತ್ತದೆ. ಆದರೆ ಹಸಿದವನಿಗೆ ಕೊಟ್ಟ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲಿನವರೆಗೂ ಹೋಗುತ್ತದೆ. ಹಸಿದವರಿಗೆ ಸಹಾಯ ಮಾಡೋಣ. ನಮ್ಮ ಸಾಧನೆ ಹೇಗಿರಬೇಕು ಅಂದರೆ, ನಮ್ಮ ಯೋಗ್ಯತೆ ಬಗ್ಗೆ ಅವಮಾನ ಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು. ಆ ಮಟ್ಟಿಗೆ ನಾವು ಸಾಧನೆಯನ್ನು ಮಾಡಬೇಕು. ಹೆಜ್ಜೆ ಹೆಜ್ಜೆಗೂ ನಿಮಗೆ ಕಷ್ಟ ಕೊಡುತ್ತಿರುವವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ, ಈ 2 ಕೆಲಸಗಳನ್ನು ತಪ್ಪದೇ ಮಾಡಿ. ಅವರನ್ನು ನಿರ್ಲಕ್ಷಿಸಿ. ಅವರಿಂದ ಮೊದಲು ನೀವು ದೂರ ಉಳಿಯಿರಿ. ಎರಡನೆಯದಾಗಿ, ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ, ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂದವರು ಎದುರು ನೀವು ದೊಡ್ಡ ಸಾಧನೆ ಮಾಡಿ ತೋರಿಸಿ. ಅವರ ಊಹೆಯನ್ನು ಸುಳ್ಳು ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಬೇಕಾದರೆ ಈ 3 ಕೆಲಸಗಳನ್ನು ತಪ್ಪದೇ ಮಾಡಬೇಕು. ಮೊದಲನೆಯದಾಗಿ, ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ನಿಮ್ಮ ದಿನಚರಿಯನ್ನು ಆರಂಭಿಸಬೇಕು. ಎರಡನೆಯದಾಗಿ, ಆಗಿ ಹೋಗಿದ್ದರ ಬಗ್ಗೆ ಯಾವತ್ತಿಗೂ ಚಿಂತೆ ಮಾಡಬಾರದು. ಆದುದೆಲ್ಲ ಒಳ್ಳೆಯದಕ್ಕೆ ಎಂದು ಭಾವಿಸಬೇಕು. ಮೂರನೆಯದಾಗಿ, ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬಾರದು. ನಂಬಿಕೆ ಇರಲಿ. ಇವತ್ತು ನೀವು ಕೆಳಗೆ ಇರಬಹುದು, ಆದರೆ ನಾಳೆ ಖಂಡಿತ ನೀವು ಮೇಲೆ ಬಂದೇ ಬರುತ್ತೀರಾ. ಏಕೆಂದರೆ ನಾವು ಕಾಲಚಕ್ರದ ಮಧ್ಯೆ ಇದ್ದೇವೆ. ಇಂದು ಬಡವನಾದವನು ಮುಂದೆ ಶ್ರೀಮಂತನಾಗುತ್ತಾನೆ. ಹಾಗಾಗಿ ನಂಬಿಕೆ ಇರಲಿ. ಕಾಲ ಎಲ್ಲವನ್ನೂ ಬದಲು ಮಾಡುತ್ತದೆ. ಎಲ್ಲ ಒಳ್ಳೆಯದೇ ಆಗುತ್ತದೆ. ಭಗವಂತ ಜೊತೆಗಿದ್ದಾನೆ. ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.